ಇನ್ನು ಕ್ರೈಮ್ ಸ್ಟೋರಿಗಳಿಗೆ ಬರೋದಾದರೆ ಯಾವ್ಯಾವ ಘಟನೆಗಳು ಎಲ್ಲೆಲ್ಲಾಗಿದೆ ಏನೇನಾಗಿದೆ ಎಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದೀವಿ, ನೋಡ್ಕೊಂಡು ಬನ್ನಿ. ಕ್ಯಾಬ್ಗೆ ಕಾಯುತ್ತಿದ್ದ ಯುವತಿ ಜೊತೆ ಅಸಭ್ಯ ವರ್ತನೆ, ಯುವತಿ ರೇಟ್ ಕೇಳಿದ ಕಾಮುಕನಿಗೆ ಪೊಲೀಸ್ ಕೋಳ. ಬೆಂಗಳೂರಿನಲ್ಲಿ ಕ್ರೈಮ್ಗೆ ಕಡಿವಾಣ ಹಾಕೋರೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ನಡೆದ ಒಂದೊಂದು ಕ್ರೈಮ್ಗಳು ಇದಕ್ಕೆ ಪುಷ್ಟಿ ನೀಡುವಂತಿದೆ. ರಸ್ತೆಯಲ್ಲಿ ಕ್ಯಾಬ್ಗೆ ಕಾಯ್ತಾ ನಿಂತಿದ್ದ ಯುವತಿ ಜೊತೆ ಕಾಮುಕನೊಬ್ಬ ಅನುಚಿತವಾಗಿ ವರ್ತಿಸಿದ ಘಟನೆ ನಡೆದಿದೆ. ಎಸ್, ರಸ್ತೆ ಬದಿ ಕ್ಯಾಬ್ಗೆ ಕಾಯ್ತಿದ್ದ ಯುವತಿ ಬಳಿ ತೆರಳಿದಂತಹ ಕಾಮುಕನೊಬ್ಬ ನಿನ್ ರೇಟ್ ಎಷ್ಟು ಅಂತ ಕೇಳಿದ್ದಾನೆ. ಈ ಸಂಬಂಧ ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ ನಿವಾಸಿಯಾಗಿರುವ ಆರೋಪಿ ವಿಜಯ್ ರಾಘವ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಆರೋಪಿ ಮೊನ್ನೆ ರಾತ್ರಿ ವ್ಯಾಪಾರ ಮುಗಿಸಿ ರೌಂಡ್ಗೆ ತೆರಳಿದ್ದ. ಈ ವೇಳೆ ಕ್ಯಾಬ್ಗೆ ಕಾಯ್ತಿದ್ದ ಯುವತಿಗೆ ಕಿರುಕುಳ ನೀಡಿದ್ದಾನೆ. ರೇಟ್ ಕೇಳಿ ಉದ್ದಟತನ ಮೆರೆದಿದ್ದಾನೆ. ಆತನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಹಾಗೆ ಆರೋಪಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿ ಕಹಿ ಘಟನೆಯ ಬಗ್ಗೆ ಅಳಲು ತೋಡ್ಕೊಂಡಿದ್ದು ಕೇಸ್ ದಾಖಲಿಸಿಕೊಂಡ ರಾಮಮೂರ್ತಿ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕತ್ತಲಾದ ಮೇಲೆ ರಸ್ತೆ ಬದಿ ಮಹಿಳೆಯರು ಒಂಟಿಯಾಗಿ ನಿಂತ್ಕೊಳ್ಳೋದು ಕೂಡ ತಪ್ಪು ಅನ್ನುವಂತಹ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಕಾರಣ ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ಮಹಿಳೆಯೊಬ್ಬರು ನಿಂತಿದ್ದಂತಹ ಸಂದರ್ಭದಲ್ಲಿ ಆ ಸ್ಪಾಟ್ಗೆ ಬಂದಂತಹ ವ್ಯಕ್ತಿಯೊಬ್ಬ ನಿನ್ನ ರೇಟ್ ಎಷ್ಟು ಬರ್ತೀಯಾ ಅನ್ನೋ ಮಟ್ಟಿಗೆ ಆಕೆಯ ಜೊತೆ ಉದ್ದಟತನವನ್ನು ತೋರುವಂತಹ ಕೆಲಸವನ್ನು ಮಾಡಿದ್ದಾನೆ. ಆಕೆ ವಿಡಿಯೋ ಮಾಡ್ತಿದ್ದೀನಿ, ಈ ರೀತಿಯೆಲ್ಲ ಮಾತನಾಡೋದು ತಪ್ಪು ಅಂತ ಹೇಳಿದ್ರು ಕೂಡ ಆತ ತನ್ನ ಈ ಕಾಮುಕತನವನ್ನು ಪ್ರದರ್ಶನ ಮಾಡಿರ್ತಾನೆ. ಸದ್ಯ ಯಾವಾಗ ಈಕೆಗೆ ಆತನಿಂದ ಒಂದಷ್ಟು ಇರುಸು ಮುರುಸಾಯಿತು, ಕೂಡಲೇ ಆಕೆ ಪೊಲೀಸರ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ನ್ಯಾಯಕ್ಕಾಗಿ ಆಗ್ರಹಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ಲು. ಸದ್ಯ ಆ ಯುವತಿಯ ವಿಡಿಯೋವನ್ನು ಆಧಾರದ ಮೇಲೆ ಪೊಲೀಸರು ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ ನಿವಾಸಿ ವಿಜಯ್ ಭಾಸ್ಕರ್ ಎಂಬಾತನನ್ನು ಬಂಧನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆತ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಿದ್ದ. ಈ ಬಳಿಕ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಆತ ದ್ವಿಚಕ್ರ ವಾಹನದಲ್ಲಿ ಬಂದು ಈ ರೀತಿಯಾಗಿ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸುವಂತಹ ಕೆಲಸವನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸದ್ಯ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಗನ್ ತೋರಿಸಿ ಮನೆಯಲ್ಲಿದ್ದ ಚಿನ್ನಾಭರಣ ಲೂಟಿ, ಜೆಜೆನಗರ ಪೊಲೀಸರಿಂದ ಇಬ್ಬರು ಆರೋಪಿಗಳು ಅರೆಸ್ಟ್. ತನಿಖೆ ವೇಳೆ ಏರ್ ಗನ್ ತೋರಿಸಿ ಬೆದರಿಸಿದ್ದು ಬೆಳಕಿಗೆ. ಟೆಕ್ಕಿ ಮನೆಯಲ್ಲಿ ಚಿನ್ನಾಭರಣ ದೋಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿ ಅಶ್ರಫ್ ಮತ್ತು ಅಫ್ಜಲ್ ಅಲಿಯಾಸ್ ಡಿಚ್ಚಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ಜುಲೈ 6ನೇ ತಾರೀಕು ಟೆಕ್ಕಿ ಮನೆಗೆ ನುಗ್ಗಿದ್ದ ಇಬ್ಬರು ಆರೋಪಿಗಳು ಗನ್ ತೋರಿಸಿ ಮನೆಯಲ್ಲಿದ್ದ ಚಿನ್ನಾಭರಣ ಲೂಟಿ ಮಾಡಿದ್ರು. ಸುಮಾರು 25 ಲಕ್ಷ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿದ್ದು ಅಲ್ಲದೆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ರು. ಈ ಬಗ್ಗೆ ಜೆಜೆನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದು ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ಪೊಲೀಸ್ ತನಿಖೆ ವೇಳೆ ಆರೋಪಿಗಳು ಏರ್ಗನ್ ತೋರಿಸಿ ಬೆದರಿಸಿದ್ರು ಎನ್ನಲಾಗಿದೆ. ವಿಚಾರಣೆಯಲ್ಲಿ ಆರೋಪಿಗಳು ಏರ್ಗನ್ ಅಂತ ತಿಳಿಸಿದ್ರು. ಆದರೆ ಪೊಲೀಸ್ ಪರಿಶೀಲನೆ ವೇಳೆ ಇದೊಂದು ಲೈಟರ್ ಮಾದರಿ ಗನ್ ಎಂಬುದು ಬಯಲಾಗಿದೆ. ಆದರೆ ತೂಕ ಮತ್ತು ಆಕಾರ ಮಾತ್ರ ಒರಿಜಿನಲ್ ಗನ್ ಮಾದರಿಯಲ್ಲೇ ಇರುವುದು ಪತ್ತೆಯಾಗಿದೆ. ಇನ್ನೊಂದ್ ಕಡೆ ಬಂಧಿತ ಅಫ್ಜಲ್ ಈ ಹಿಂದೆ ಇಂಥದ್ದೇ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದ ಅಂತ ತಿಳಿದು ಬಂದಿದೆ. ಡೇ ಟೈಮಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗಲೇ ಗೋಲ್ಡ್ ಮತ್ತು ಕ್ಯಾಶ್ ತೊಗೊಂಡು ಹೋಗಿದ್ರು. ಅದರಲ್ಲಿ 139 ಗ್ರಾಮ್ಸ್ ಗೋಲ್ಡ್ ಮತ್ತು 8 ಲಕ್ಷ ಕ್ಯಾಶ್ ಮತ್ತು ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 ಲ್ಯಾಕ್ಸ್ ಬರ್ತಿದೆ. ಆ ಏರಿಯಾದಲ್ಲಿ ಸ್ವಲ್ಪ ಭಯದ ವಾತಾವರಣ ಆಗಿ, ಯಾಕೆಂದರೆ ಪಿಸ್ತೂಲ್ ತೋರಿಸಿದ್ರು. ಈಗ ಅದು ಎಲ್ಲ ಪ್ರಾಪರ್ಟಿ ಮತ್ತು ಪಿಸ್ತೂಲ್, ಅದು ನಕಲಿ ಪಿಸ್ತೂಲ್ ಇದೆ, ಆ್ಯಕ್ಚುಲಿ ಅದು ಲೈಟರ್ ಇರೋದು. ತಕ್ಷಣ ಡಿಟೆಕ್ಟ್ ಮಾಡಿ ಪ್ರಾಪರ್ಟಿ ರಿಕವರಿಗಿಂತ ಜಾಸ್ತಿ ಏರಿಯಾದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಜೆಜೆಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟೆಕ್ಕಿಯೊಬ್ಬರ ಮನೆಗೆ ನುಗ್ಗಿದಂತಹ ಇಬ್ಬರು ದರೋಡೆಕೋರರು ಗನ್ನನ್ನು ತೋರಿಸಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಂತಹ ಘಟನೆ ನಡೆದಿತ್ತು. ಯಾವಾಗ ಪೊಲೀಸರಿಗೆ ವಿಚಾರ ಬಂತೋ ಇದೇನು ಗ್ರಹಚಾರ ಅಂತೇಳಿ ಪೊಲೀಸರು ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಮಾಡಿದರು. CCTVಗಳ ಆಧಾರದ ಮೇಲೆ ಇಬ್ಬರು ದರೋಡೆಕೋರರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಪೊಲೀಸರ ವಿಚಾರಣೆಯಲ್ಲಿ ಅದು ಏರ್ಗನ್ನು ಅನ್ನೋ ಮಟ್ಟಿಗೆ ಆರೋಪಿಗಳು ಮೊದಲಿಗೆ ಹೇಳಿದ್ರು ಕೂಡ ಅದು ಏರ್ಗನ್ ಆಗಿರಲಿಲ್ಲ. ಕಾರಣ ಅದೊಂದು ರೀತಿಯ ಈ ಗನ್ನೇ ಆಗಿದ್ರು ಕೂಡ ಮೇಲ್ನೋಟಕ್ಕೆ ಹೊರಗಿನಿಂದ ನೋಡಿದಂತಹ ಸಂದರ್ಭದಲ್ಲಿ ಅಸಲಿ ಗನ್ನಾಗಿ ಕಂಡು ಬರ್ತಿತ್ತು. ಆ ರೀತಿಯಾದಂತಹ ಗನ್ನನ್ನು ಬಳಸಿ ಹೆದರಿಸಿ ಇವರಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನು ದೋಚಿಕೊಂಡೋಗಿದ್ರು. ಸದ್ಯ ಪೊಲೀಸರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಒಂದಷ್ಟು ಚಿನ್ನಾಭರಣ ಮತ್ತೆ ನಗದನ್ನು ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ದೇವರ ಹುಂಡಿಗೆ ಕೈ ಹಾಕಿದ ಖತರ್ನಾಕ್ ಕಳ್ಳರು, ಹೆಸರುಘಟ್ಟದಲ್ಲಿ ದುರ್ಗಾಂಬ ದೇವಸ್ಥಾನದಲ್ಲಿ ಕಳ್ಳತನ. ಇನ್ನೊಂದೆಡೆ ಖತರ್ನಾಕ್ ಗ್ಯಾಂಗ್ ಒಂದು ದೇವರ ಹುಂಡಿಗೆ ಕೈ ಹಾಕಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಸರುಘಟ್ಟದ ದುರ್ಗಾಂಬ ದೇವಿ ದೇವಸ್ಥಾನದಲ್ಲಿ ಘಟನೆಯಾಗಿದೆ. ಮಧ್ಯರಾತ್ರಿ 1:30 ಸಮಯದಲ್ಲಿ ಇಬ್ಬರು ಯುವಕರು
ಮಾಲೀಕರು ಕಳ್ಳತನ ಮಾಡ್ತಿದ್ರೆ ಓರ್ವ ಆಚೆ ಕಾದು ನಿಂತಿದ್ದ. ಕಳ್ಳರ ಕೈಚಳಕದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ವಂಚನೆ, 4 ಆರೋಪಿಗಳ ಬಂಧಿಸಿದ ಪೊಲೀಸರು. ಬೆಂಗಳೂರಿನಲ್ಲಿ ಐಷಾರಾಮಿ ಕಾರುಗಳ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸ್ತಾ ಇದ್ದ ಗ್ಯಾಂಗ್ ಪೊಲೀಸರ ಖೆಡ್ಡಾಕ್ಕೆ ಬಿದ್ದಿದೆ. ಸರಣಿ ವಂಚನೆಯಲ್ಲಿ ಕಾರುಗಳ ಮೂಲ ಮಾಲೀಕರು ಯಾರು ಎಂಬುದೇ ಪ್ರಶ್ನೆಯಾಗಿದೆ. ಆಡುಗೋಡಿ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಭಾಕರ್, ವೇಣುಗೌಡ, ಪ್ರಶಾಂತ್, ಭಾಗೇಶ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 2 ಫಾರ್ಚುನರ್, 1 ವೋಲ್ವೋ, 1 ಇನೋವಾ, ಫೋರ್ಡ್, ಸ್ವಿಫ್ಟ್ ಸೇರಿದಂತೆ 7 ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಟ್ಟು 1.74 ಕೋಟಿ ಮೌಲ್ಯದ ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.